ಜಿಲ್ಲಾಧಿಕಾರಿಗಳ ಮುಂಭಾಗ ಸ್ಥಾಪಿತವಾಗಿರ್ತಕ್ಕಂಥ ದೇವರಾಜ್ ಅರಸರ ಪ್ರತಿಮೆಯನ್ನು ಅನಾವರಣ ಮಾಡುವುದರಲ್ಲಿ ಅನಾಸಕ್ತಿ ತೋರಿಸ್ತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಘೋಷಣೆಗಳನ್ನು ಕೂಗಿ ಅವರ ಅಭಿಮಾನಿಗಳೇ ಅದನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ನಾವೆಲ್ಲ ಕೂಡ ಬಂದಿದ್ದೀವಿ. ದೇವರಾಜ್ ಅರಸರ ಬಗ್ಗೆ ಸರ್ಕಾರದ ಹೃದಯ ಅನಾವರಣಗೊಳ್ಳುತ್ತಿಲ್ಲ. ಏಕೆ? ದೇವರಾಜ್ ಅರಸ್ ಒಬ್ಬ ಹಿಂದುಳಿದ ವರ್ಗದ ಸರ್ವರ ನಾಯಕನಾಗಿದ್ದಂಥವ್ರು. ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಬರೇ ಬುರುಡೆ ಹೊಡಿತಾ ಇರ್ತಕ್ಕಂಥ ಸೋಗಲಾಡಿತನದ ಹಿಂದುಳಿದ ವರ್ಗದ ನಾಯಕರು ಯಾಕೆ ಇದನ್ನು ವಿಳಂಬ ಮಾಡ್ತಾ ಇದ್ದಾರೆ? ಬಹುಶಃ ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕಕ್ಕೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ಹುಲಿ ದೇವರಾಜ್ ಅರಸರು. ಕರ್ನಾಟಕ ಏಕೀಕರಣದಲ್ಲೂ ಕೂಡ ಭಾಗವಹಿಸಿದ್ದಂಥವು. 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಅಜರಾಮರಗೊಳಿಸಿದಂಥವು. ಸುಮಾರು 21 ಲಕ್ಷ ಎಕರೆ ಭೂಮಿಯನ್ನು ಭೂ ಸುಧಾರಣಾ ಕಾನೂನಿನ ಮೂಲಕ ಉಳುವವರಿಗೆ ಕೊಟ್ಟಂಥವು. ತಲತಲಾಂತರಗಳ ಕಾಲ ನೀನು ಉಟ್ಕೊಂಡು ಊಟ ಮಾಡಪ್ಪ ಅಂತಂಥೇಳಿ 21 ಲಕ್ಷ ಎಕರೆ ಭೂಮಿಯನ್ನು ಕೊಟ್ಟು, ಪಾಪ ಈಗ ಸರ್ಕಾರ ನಾನು 5 kg ಅಕ್ಕಿ ಕೊಟ್ಟೆ, 5 kg ಅಕ್ಕಿ ಕೊಟ್ಟೆ. ಅದಲ್ಲ ರೀ, ಇವತ್ತು ನನ್ನದೇ ಸ್ವಂತ ಭೂಮಿ ಮಾಡಿಕೊಂಡು ಉಳುವವನೇ ಹೊಲದೊಡೆಯ ಆ ಘೋಷಣೆಯ ಮೂಲಕ 21 ಲಕ್ಷ ಎಕರೆ ಭೂಮಿಯನ್ನು ಭೂರಹಿತರಿಗೆ ಕೊಟ್ಟು ಭೂಮಾಲೀಕರನ್ನಾಗಿ ಮಾಡಿದಂಥವರು ದೇವರಾಜ್ ಅರಸು. ಯಾರ್ದೋ ಕಿಳ್ಳಲ್ಲಿ ಮಲಗ್ತಾ ಇದ್ದಂಥ ಲಕ್ಷಾಂತರ ಬಡವರಿಗೆ ಉಚಿತ ನಿವೇಶನಗಳನ್ನು ಕೊಟ್ಟು ಮನೆಗಳನ್ನು ಕಟ್ಟಿಸ್ಕೊಟ್ಟಂಥವರು ದೇವರಾಜ್ ಅರಸು. ರೈತರಿಗೆ ಸಾವಿರಾರು ಎಕರೆ ಭೂಮಿಗೆ ನೀರನ್ನು ಕೊಟ್ಟಂಥವ್ರು. ಅದ್ರ ಜೊತೆಗೆ ಹಾವನೂರು ಕಮಿಷನ್ ರಿಪೋರ್ಟ್, ಇವತ್ತು ಒಂದು ಕಮಿಷನ್ ರಿಪೋರ್ಟ್ ಈಚೆ ಬರೋಕ್ಕಾಗಿಲ್ಲ. ಯಾವುದಾದ್ರೂ ರಿಪೋರ್ಟ್ ವರದಿ, ಹಿಂದುಳಿದ ವರ್ಗದ ವರದಿ ಈ ರಾಜ್ಯದಲ್ಲಿ ಅದು ಜಾರಿಯಾಗಿದ್ದರೆ ಅದು ದೇವರಾಜ್ ಅರಸಿಂದ ಮಾತ್ರ. ಇನ್ಯಾವ ವರದಿಗಳು ಕೂಡ ಬಂದ ವರದಿಗಳೆಲ್ಲ ಮುಚ್ಚಿಟ್ಟರೆ ಹೊರತು ಈಚೆಗೆ ತರೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹಾವನೂರು ಕಮಿಷನ್ ರಿಪೋರ್ಟಿಂದ ಭಾಳಷ್ಟು ಜನ ಬಡವರು ಹಿಂದುಳಿದವ್ರ ಮನೆಯಲ್ಲಿ ಇವತ್ತು ನಮ್ಮನೇನಾದರೂ ನಮ್ಮ ಮಕ್ಕಳು ಯಾರಾದರೂ AC-ನೋ DC-ನೋ ತಹಶೀಲ್ದಾರೋ, ನಮ್ಮ ಭಾವ ನಮ್ಮ ಮನೆ ಅಳಿಯ ಯಾರಾದರೂ AC-ನೋ DC-ನೋ ಆಗಿದ್ದರೆ ಅದು ದೇವರಾಜ್ ಅರಸರು ತಂದಂಥ ಹಾವನೂರು ವರದಿಯ ಮೂಲಕ ಆಗಿರುವಂಥದ್ದು. ಹಾಗಾಗಿ ಇಡೀ ಭಾರತದಲ್ಲೇ ಅತ್ಯಂತ ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡಿದಂಥ ಕರ್ನಾಟಕದಲ್ಲಿ ದೇವರಾಜ್ ಅರಸು ಅಜರಾಮರು. ನಮ್ಮ ಮೈಸೂರು ಮಹಾರಾಜರು ಅದೇ ರೀತಿಯಲ್ಲಿ ಏನೇನು ಬಿಟ್ಟು ಹೋದರೂ ಅದೆಲ್ಲವನ್ನು ಮುಂದುವರಿಸ್ಕೊಂಡು ಬಂದಂಥವರು ಮಾನ್ಯ ದೇವರಾಜ್ ಅರಸರು. ಹಾಗಾಗಿ ಇವತ್ತು ಅವರ ಅಭಿಮಾನಿಗಳು ಇವತ್ತು, ಏಕೆಂದರೆ ಭಾಳಷ್ಟು ಜನ ಮನೆಗಳು ಅವರಿಂದ ಉದ್ಧಾರ ಆಗಿದ್ದಾವೆ, ಭಾಳಷ್ಟು ಕುಟುಂಬಗಳು ಅವ್ರ ಮನೆ ಉದ್ಧಾರ ಆಗಿದ್ದಾವೆ, ಭಾಳಷ್ಟು ಯುವಕರಿಗೆ ಕೆಲಸ ಸಿಕ್ಕಿದೆ. ದುಡಿಯೋ ಕೈಗೆ ಉದ್ಯೋಗ ಕೊಟ್ಟಂಥವರು, ದುಡಿಯೋ ಕೈಗೆ ಉದ್ಯೋಗ ಕೊಡದೆ ಪುಕ್ಸಾಟಿ ಕೊಡಲಿಲ್ಲ ಅವರು. ಇವತ್ತು ಓಲ್ಡ್ ಏಜ್ ಪೆನ್ಷನ್ 65 ವರ್ಷ ಆಗಿರಬೇಕು ಅಂತೇಳಿ ಲಕ್ಷಾಂತರ ಜನರಿಗೆ ಓಲ್ಡ್ ಏಜ್ ಪೆನ್ಷನ್, ಮತ್ತು ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ ಈ ರೀತಿ ಹಲವಾರು ಯೋಜನೆಗಳನ್ನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿ ಅರಸರು ಅನುಷ್ಠಾನಕ್ಕೆ ತಂದಂಥದ್ದು ಅಜರಾಮರ ಅಂತಂದರೂ ಕೂಡ ತಪ್ಪಾಗ. ಹಾಗಾಗಿ ಇವತ್ತು ದೇವರಾಜ್ ಅರಸರ ಪುತ್ಥಳಿ ಯಾರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ರಘು ದೇವರಾಜ್ ಅರಸು ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ 92 ಲಕ್ಷ ರೂಪಾಯಿಗಳನ್ನ ಯಡಿಯೂರಪ್ಪನವ್ರು ಕೊಟ್ಟರು. ಅವತ್ತು ದೇವರಾಜ ಪ್ರತಿಮೆ ಮಾಡಿರಿ,
ಒಳ್ಳೆ ಕಡೆ ಹಾಕಿ ಅಂತ ಅದನ್ನು ತೊಗೊಂಬಂದು ಇವತ್ತು, ಯಾಕೆಂದರೆ ಮೈಸೂರು ನಗರದಲ್ಲಿ ಮೈಸೂರಿನ ದೇವರಾಜರಸರ ಪ್ರತಿಮೆ ಮೈಸೂರು ಭಾಗದಲ್ಲಿ ಎಲ್ಲೂ ಇಲ್ಲ, ಹುಣಸೂರಲ್ಲಿ ಒಂದು ಬಿಟ್ಟರೆ. ಹಾಗಾಗಿ ಇವತ್ತು ಮೈಸೂರು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತರಬೇಕು ಅಂತಂತೇಳಿ ಅದಾಗಿದೆ, ತಂದು ನಿಲ್ಲಿಸಿದ್ದೀವಿ. ಆದರೆ ಅನಾವರಣ ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳೂ ಕೂಡ ಅದಕ್ಕೆ ಇಷ್ಟಪಡ್ತಾ ಇಲ್ಲ, ಜಿಲ್ಲಾ ಮಂತ್ರಿಗಳು ಕೂಡ ಸಂವಿಧಾನ, ಅಂಬೇಡ್ಕರು ಇದೆಲ್ಲ ಭಾಷಣ ಮಾಡ್ತಾರೆ. ಬಹುಶಃ ಅಂಬೇಡ್ಕರ್ ಹೇಳಿದಂಥ ತತ್ವ ಸಿದ್ಧಾಂತಗಳನ್ನು ಪ್ರತಿಶತ ಅಕ್ಷರಗಳನ್ನು ಕೂಡ ಜಾರಿಗೆ ತಂದಂಥವರು ದೇವರಾಜ ಅರಸು. ಏನು ಅಂಬೇಡ್ಕರ್ ಹೇಳಿದ್ರು ಸಾಮಾಜಿಕ ನ್ಯಾಯ, ಅದನ್ನು ಅಕ್ಷರಶಃ ಜಾರಿಗೆ ತಂದಂಥವರು ದೇವರಾಜ ಅರಸು. ಅಂಥವ್ರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬೆಳಗ್ಗೆ ಎದ್ದರೆ ಸಂವಿಧಾನ ಅಂಬೇಡ್ಕರ್ ಅಂತ ಸುಮ್ಮನೆ ಬೊಗಳೆ ಹೊಡ್ಕೊಂತಿರ್ತಕ್ಕಂಥ ಜಿಲ್ಲಾ ಮಂತ್ರಿನೂ ಕೂಡ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ನಿಮ್ಮನ್ನು ನೋಡಿದ್ರೆ ಮುಖ್ಯಮಂತ್ರಿ ಮಂತ್ರಿಗಳನ್ನ ನಕಲಿ ಹಿಂದುಳಿದ ನಾಯಕರ ಥರ ಕಾಣ್ತಾ ಇದ್ದೀರ. ಅದರಿಂದ ದಯಮಾಡಿ ಇವತ್ತು ನಾವೆಲ್ಲ ಬಂದಿದ್ದೀರಾ, ಎಲ್ಲ ಹೋಗೋಣ. ನಿಜ ಜಿಲ್ಲಾಧಿಕಾರಿಗಳು ಪಾಪ ಅವರನ್ನು ನಾವು ಮಾತಾಡಿ ಇಲ್ಲ ಮಾಡಿಬಿಡ್ತೀವಿ, ಒಂದು ವಾರ ಟೈಮ್ ಕೊಡಿ ಎಂದಿದ್ದಾರೆ. ಆಗಲಿ, ಅದೇನೇ ಇರಲಿ, ಇವತ್ತು ನಾವೆಲ್ಲ ಸೇರಿದ್ದೀವಿ, ಅವರ ಅಭಿಮಾನಿಗಳು. ಅಲ್ಲಿ ಹೋಗೋಣ, ಅಲ್ಲಿ ಆ ಪುತ್ಥಳಿಯನ್ನು ಇವತ್ತೊಂದು ದಿವಸ ನಾವೆಲ್ಲ ಸೇರಿ ಅದನ್ನು ಅನಾವರಣ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ತಾವೆಲ್ಲರೂ ಕೂಡ ಬಂದಿರೋದಕ್ಕೆ ತಮಗೂ ಕೂಡ ಕೃತಜ್ಞತೆಗಳು.